ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಯುಕ್ತಿಗೌಡ ಯೂಟ್ಯೂಬ್ ಚಾನಲ್. ನಾನು ನೇತ್ರ. ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಎಲ್ರಿಗೂ ಯುಗಾದಿ ಹಬ್ಬದ ಆರ್ಥಿಕ ಶುಭಾಶಯಗಳು. ಇದು ಯುಗಾದಿ ಹಬ್ಬದ ದಿನದ ವ್ಲಾಗು. ಇವತ್ತೇ ಅಪ್ಲೋಡ್ ಮಾಡಿಬಿಡ್ತಾ ಇದ್ದೀನಿ. ಬೆಳಗ್ಗೆ 7 ಗಂಟೆಗೇ ಎದ್ದಿದ್ದೆ. ಬೇಗ ಎದ್ದೇಳೋಣ ಅಂತ ನೈಟು ಅಂದ್ಕೊಂಡೆ, ಅದರಲ್ಲಿ ಎದ್ದಿದ್ದು ಲೇಟಾಗಿತ್ತು. 7 ಗಂಟೆ ಆಗೋಗ್ಬಿಟ್ಟಿತ್ತು. ಇನ್ನು ಫಸ್ಟು ಬಾಗಿಲೆಲ್ಲ ತುಳಿದು ರಂಗೋಲಿ ಹಾಕ್ಕೊಳ್ಳೋಣ ಅಂದ್ಬಿಟ್ಟು ರಂಗೋಲಿ ಎಲ್ಲ ಹಾಕ್ಕೊಂಡೆ. ಇನ್ನು ನನ್ನ ಮಕ್ಕಳಿಗೆ ಎಣ್ಣೆ ಹಚ್ಕೊಟ್ಬಿಟ್ರೆ, ಅವರು ಬಿಸಿಲಲ್ಲಿ ಕೂತ್ಕೊಂಡಿರ್ತಾರೆ ಸ್ವಲ್ಪ ಹೊತ್ತು ಅಂತ ಹೇಳ್ಬಿಟ್ಟು ಅವ್ರಿಗೆ ಎಣ್ಣೆ ಹಚ್ಕೊಟ್ಬಿಟ್ಟು ಅವರು ಬಿಸಿಲಲ್ಲಿ ಕೂತಿದ್ರು. ನಾನು ಅಷ್ಟರಲ್ಲಿ ಮನೆಯೆಲ್ಲ ಕ್ಲೀನ್ ಮಾಡಿ ದೇವ್ರ ಮನೆಗೆಲ್ಲ ರೆಡಿ ಮಾಡ್ಕೊತಾ ಇದ್ದೆ. ರಾತ್ರಿಯೇ ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡಿಟ್ಟು ಮಲಗಿದ್ದೆ. ಅದಕ್ಕೋಸ್ಕರ ಬೆಳಗ್ಗೆ ಎದ್ದೇಳೋದು ಲೇಟಾಯಿತು. ರಾತ್ರಿ ಲೇಟಾಗಿ ಮಲ್ಕೊಂಡಿದ್ದೆ. ಇಲ್ಲಿ ಬೇರೆ ಸ್ವಲ್ಪ ಕರೆಂಟಿದ್ದು ಪ್ರಾಬ್ಲಮ್ ಆಗಿತ್ತು. ಕರೆಂಟು 10 ಗಂಟೆ ಆದ್ರೂ ಕರೆಂಟೇ ಬಂದಿರಲಿಲ್ಲ. ಆಮೇಲೆ ದೇವ್ರ ಮನೆ ಕ್ಲೀನ್ ಮಾಡ್ಕೊಂಡಿದ್ದು ನಾನು. ದೇವ್ರ ಮನೆ ಮತ್ತು ಡೋರ್ಗಳೆಲ್ಲ ಒರೆಸ್ಕೊಂಡೆ. ಅವಕ್ಕೆಲ್ಲ ನಾಮ ಇಟ್ಕೋಬೇಕಿತ್ತಲ್ಲ, ಅದೆಲ್ಲ ಮಾಡ್ಕೊಳ್ಳೋ ಅಷ್ಟರಲ್ಲಿ ಲೇಟಾಗಿತ್ತು. ಅದಕ್ಕೆ ಬೆಳಗ್ಗೆ ಲೇಟಾಯಿತು ಸ್ವಲ್ಪ ಎದ್ದೇಳೋದು. ಇನ್ನು ಬೇಗ ದೇವ್ರ ಮನೆ ಎಲ್ಲ ಹತ್ಕೊಂಡು ಹೂವು ಹಾಕ್ಕೊಂಡು ಇವಾಗ ಬಾಗಿಲಿಗೂ ತೋರಣ ಹಾಕೋತಾ ಇದ್ದೀನಿ. ಅಲ್ಲಿ ದೇವ್ರಿಗೆ ಹೂವು ಹಾಕ್ತಾಯಿದ್ದೆ. ಯಾರೋ ಕರೆದ್ರು ಅಂತ ಹಂಗೆ ವಿಡಿಯೋ ಆನ್ ಮಾಡಿಟ್ಟು ಹೋಗಿದ್ದೆ. ಅದು ದೇವ್ರ ಫೋಟೋಯಿಂದ ಹೂವು ಬಿತ್ತು ಕೆಳಗಡೆಗೆ. ಆದರೆ ಸರಿಯಾಗಿ ಮುಡಿಸಿರಲಿಲ್ಲ. ಇನ್ನು ದೇವ್ರಿಗೆ ಹೂವು ಇಡ್ತಾ ಇದ್ದೆ, ಇನ್ನು ನೀಟಾಗಿ ಇಡ್ತಾ ಇರಲಿಲ್ಲ. ಆದರೆ ಅಷ್ಟು ಬೇಗ ಅಲ್ಲಿ ಹೂವು ಬಿತ್ತು ಕೆಳಗಡೆಗೆ. ಇನ್ನು ಬಾಗಿಲಿಗೆಲ್ಲ ತೋರಣ ಹಾಕ್ಕೊಂಡು, ತೋರಣನೂ ಅಷ್ಟೇ ರಾತ್ರಿಯೇ ಎಲ್ಲ ರೆಡಿ ಮಾಡಿ ಇಟ್ಟಿದ್ದೆ. ಇನ್ನು ತೋರಣ ಎಲ್ಲ ಹಾಕ್ಕೊಂಡು ಎಲ್ಲೂ ಹೂವು ಎಲ್ಲ ಹಾಕೋತಾ ಇದ್ದೀನಿ. ನಾವು ಯುಗಾದಿ ಹಬ್ಬನ ಪ್ರತಿ ವರ್ಷ ಊರಿಗೆ ಹೋಗಿ ಮಾಡ್ತಾಯಿದ್ವಿ. ಈ ವರ್ಷವೇ ಇಲ್ಲಿ ಮಾಡ್ತಾ ಇರೋದು. ಯಾಕಂದರೆ ಇಬ್ಬರು ಮಕ್ಳಿಗೂ ಅವ್ನಿಗೇನೋ ಎಕ್ಸಾಮ್ ಮುಗ್ದಿತ್ತು, ಟ್ಯೂಷನ್ ಇತ್ತು. ಇವಳಿಗೆ ಎಕ್ಸಾಮ್ ನಾಳೆ ಇದೆ, ಟ್ಯೂಷನ್ನು ಇದೆ. ಹಬ್ಬದ ದಿನವೂ ಟ್ಯೂಷನ್ ಇತ್ತು ಅವರಿಬ್ರಿಗೆ. ಇನ್ನು ಪಾಪ ಅವಳನ್ನ ಇವತ್ತು ಊರಿಗೆ ಕರ್ಕೊಂಡೋಗ್ಬಿಟ್ರೆ ಇನ್ನು ನಾಳೆ ಒಂದು ಎಕ್ಸಾಮಲ್ಲಿ ಒಂಥರ ಇದು ಮಾಡ್ಕೋತಾಳೆ ಅಂದ್ಬಿಟ್ಟು, ಬೇಡ ಬಿಡು ಈ ವರ್ಷ ಇಲ್ಲೇ ಮಾಡೋಣ ಹಬ್ಬಣ ಅಂತ ಹೇಳ್ಕೊಂಡು ಇಲ್ಲೇ ಮಾಡ್ತಾಯಿದ್ದೀವಿ. ತುಂಬ ಚೆನ್ನಾಗಾಯಿತು ಈ ವರ್ಷ ನಮ್ಮ ಮನೇಲಿ ಹಬ್ಬ. ಎಲ್ಲರೂ ಸೇರ್ಕೊಂಡು ಮಧ್ಯಾಹ್ನ ಹಬ್ಬದ ಊಟ ಮಾಡಿದ್ವಿ. ಇನ್ನು ಇಲ್ಲಿ ಬೇವಿನ ಮಾಡ್ಕೊತಾ ಇದ್ದೀನಿ. ಅದಕ್ಕೇನಿಲ್ಲ, 1-2 ಬೇವಿನ ಎಲೆ ಮತ್ತು ಬೆಲ್ಲ ಹಾಕಿ ಕುಟ್ಟಿಟ್ಕೊಂಡೆ. ಇನ್ನು ಕಡಲೆ ಪುಡಿ ಮಾಡಿ ಬೇವಿನ ಎಲೆ ಕಡಲೆ ಹಾಕಿಟ್ಕೊತೀನಿ. ಇವಾಗ ಸಿಂಪಲಾಗಿ ಅಷ್ಟೇ ಮಾಡಿಕೊಂಡೆ. ಇನ್ನು ಅಡುಗೆ ಎಲ್ಲ ಒಬ್ಬಟ್ಟದು ಒಡೆದು ಕಾಳು ಎಲ್ಲ ಆಡಿಸಿ ಎಲ್ಲ ಮಾಡಿ ಗ್ಯಾಸೆಲ್ಲ ಕ್ಲೀನ್ ಮಾಡಿ ಇವಾಗ ಗ್ಯಾಸ್ಗೂ ಅಷ್ಟೇ ಪೂಜೆ ಮಾಡಿಕೊಂಡೆ. ಇನ್ನು ದೇವ್ರ ಮನೆಗೂ ಅಷ್ಟೇ. ಇನ್ನು ದೇವರಿಗೆ 2 ಒಬ್ಬಟ್ಟು ಮತ್ತು 1-3 ವಡೆ ಮತ್ತು ಕೋಸಂಬರಿ ಮಾತ್ರ ಮಾಡ್ಕೊಂಡು ಗ್ಯಾಸ್ ಕ್ಲೀನ್ ಮಾಡ್ಕೊಂಡು ಪೂಜೆ ಮಾಡಿದೆ. ದೇವ್ರ ಮನೆಯಲ್ಲೂ ಸಿಂಪಲಾಗಿ ಪೂಜೆ ಆಯಿತು. ಇವತ್ತು ಗುರುವಾರ ಅಲ್ವಾ, ರಾಯರಿಗೂ ಪೂಜೆ ಮಾಡ್ಕೋಬೇಕಿತ್ತು. ಪೂಜೆ ಆಯಿತು. ನನ್ನ ಮಗ ವಿಡಿಯೋ ಮಾಡಿಕೊಡು ಅಂತ ಹೇಳಿದ್ರೆ ತಂದು ಮುಖಕ್ಕೆ ಹಿಡಿತಾ ಇದ್ದ. ಅದಕ್ಕೆ ಹೇಳ್ತಾ ಇದ್ದೆ, ಒಂದು ವಿಡಿಯೋ ಮಾಡಿಕೊಡು ಅಂದರೆ ಹಿಂಗೆ ಮುಖಕ್ಕೆ ತಂದು ಹಿಡಿತೀಯಲ್ಲೋ ಅಂತ. ಯಾರು ವಿಡಿಯೋ ಮಾಡಿಕೊಡಲ್ಲ, ನಾನು ಎಷ್ಟಾಗುತ್ತೆ ಅಷ್ಟು ಟ್ರೈಪಾಡ್ಗೆ ಹಾಕ್ಕೊಂಡು ವಿಡಿಯೋ ಮಾಡ್ಕೊತೀನಿ. ಇನ್ನು ಇಲ್ಲಿ ಅಡುಗೆ ಮಾಡೋಣ ಅಂತ ಬಂದೆ. ಇನ್ನು ಅವನಿಗೂ 11:30ಗೆ ಟ್ಯೂಷನ್ ಇತ್ತು. ಅವನು ಟ್ಯೂಷನ್ವರೆಗೂ ಸ್ವಲ್ಪ ಒಬ್ಬಟ್ಟು ಮಾಡಿಕೊಡಮ್ಮ, ಒಂದು 5 ತೊಗೊಂಡೋಗ್ತೀನಿ ಅಂತ ಹೇಳಿದ್ದ. ಅದಕ್ಕೆ ಅಂದ್ಬಿಟ್ಟು ಬೇಗ ಮಾಡ್ತಾಯಿದ್ದೆ. ಇನ್ನು ಯಾರೂ ನಾಷ್ಟ ಏನು ಮಾಡಿರಲಿಲ್ಲ. ಬೇಗನೆ ಅಡುಗೆ ಮಾಡಿಬಿಡೋಣ ಅಂತ ಹೇಳ್ಬಿಟ್ಟು ಇನ್ನು ಇಲ್ಲಿ ಒಬ್ಬಟ್ಟು ಸಾಂಬಾರು ಮತ್ತು ಅನ್ನಕ್ಕಿಟ್ಕೊಂಡು ಅನ್ನಕ್ಕಿಟ್ಟೆ ಮತ್ತು ಚಿತ್ರಾನ್ನ ಮಾಡ್ತಾಯಿದ್ದೆ. ಲಾಸ್ಟ್ ಟೈಮು ಮಾವಿನಕಾಯಿ ಚಿತ್ರಾನ್ನ ಮಾಡಿದ್ದೆ. ಇವತ್ತು ಮಾವಿನಕಾಯಿ ಸಿಗಲಿಲ್ಲ ನನಗೆ. ನೆನ್ನೆ ನೋಡಿದೆ ಮಾವಿನಕಾಯಿ ಸಿಗಲಿಲ್ಲ. ಇವತ್ತು ಮಾವಿನಕಾಯಿ ಚಿತ್ರಾನ್ನ ಮಾಡಲಿಲ್ಲ, ಮಾಮೂಲಿ ನಿಂಬೆಹಣ್ಣು ಚಿತ್ರಾನ್ನನೇ ಮಾಡಿ. ಇನ್ನು ಆ ಕಡೆ ಸ್ವಲ್ಪ ನನ್ನ ಮಗನೂ ಹೆಲ್ಪ್ ಮಾಡ್ತಾಯಿದ್ದ. ಒಬ್ಬಟ್ಟೆಲ್ಲ ನೋಡಿ ಎಲ್ಲನೂ ಮಾಡಿ ಬಾಕ್ಸ್ಗೆ ಹಾಕಿ ಎತ್ತಿಟ್ಬಿಟ್ಟಿದ್ದೆ. ಅದೇ ಪಾತ್ರೆಯಲ್ಲಿ ಇಟ್ಟರೆ ಒಂಥರ ಮೆಸ್ಸಿ ಆಗುತ್ತೆ ಅಂತ ಹೇಳ್ಬಿಟ್ಟು ನಾನೇನು ಮಾಡಿದೆ, ಎಲ್ಲನೂ ಮಾಡಿ ಒಂದು ಬಾಕ್ಸ್ಗೆ ಹಾಕಿ ಎತ್ತಿಟ್ಟೆ. ಇನ್ನು ಸಾಂಬಾರ್ಗೂ ಎಲ್ಲ ಮಿಕ್ಸಿ ಮಾಡ್ಕೊಳ್ಳೋಣ ಅಂತೇಳ್ಬಿಟ್ಟು ಸ್ವಲ್ಪ ಫ್ರೈ ಮಾಡಿಕೊಂಡೆ. ಇನ್ನು ಕೋಸಂಬರಿಗೆ ಒಗ್ಗರಣೆ ಹಾಕ್ಕೊಂಡಿರಲಿಲ್ಲ, ಅದಕ್ಕೂ ಒಗ್ಗರಣೆ ಹಾಕ್ಕೊಂಡೆ. ನಾನು ಒಬ್ಬಟ್ಟು ತೊಡ್ತಾಯಿದ್ದೀನಿ. ನನಗೆ ಫಸ್ಟು ಒಬ್ಬಟ್ಟು ಮಾಡೋಕ್ಕೆ ಬರ್ತಾ ಇರಲಿಲ್ಲ. ಒಂದು ಸರಿ ಒಬ್ಬಟ್ಟು ನನ್ನ ಫ್ರೆಂಡ್ನ ಕರೆದಿದ್ದೆ ಮನೆಗೆ. ಅವರೂ ಪಾಪ ಒಬ್ಬಟ್ಟು ಮತ್ತು ಸ್ವೀಟು ಎಲ್ಲ ಮಾಡ್ಕೊಂಡು ಬಂದಿದ್ದರು. ಅವರು ಅಷ್ಟು ಚೆನ್ನಾಗೆಲ್ಲ ಒಬ್ಬಟ್ಟು ಮಾಡ್ಕೊಂಬಂದಿದ್ದಾರೆ. ಆದರೆ ನನಗೆ ಒಬ್ಬಟ್ಟೇ ಮಾಡೋಕ್ಕೆ ಬಂದಿರಲಿಲ್ಲ. ಆವತ್ತು ತೆಳ್ಳಗಾಗ್ಬಿಟ್ಟಿತ್ತು ಅದು ಹೂರಣ.
ಮೈದಾ ಹಿಟ್ಟು ಎಷ್ಟು ಹಾಕಿದ್ರೂ ಕಿತ್ತಿ ಕಿತ್ತಿ ಬರ್ತಾಯಿತ್ತು. ನಂಗೆ ಅಷ್ಟು ಗೊತ್ತಾಗಿರಲಿಲ್ಲ ಅವಾಗ, ಒಂದು 5-6 ವರ್ಷದ ಹಿಂದೆ. ಊಟಕ್ಕೆ ಬಡಿಸಿದಾಗ ನನಗೆ ಒಂಥರ ಅನಿಸ್ತು. ಪಾಪ ಅವ್ರು ಏನೂ ಅನ್ನಲಿಲ್ಲ, ಸುಮ್ಮನೆ ತಿಂದರು. ಒಬ್ಬಟ್ಟು ಹಿಂಗಿದೆ ಹಂಗಿದೆ. ಆಮೇಲೆ ನನಗೇ ಇತ್ತು, ಏನಪ್ಪ ಬರೀ ಮೈದಾ ಇದೆ, ಒಳಗಡೆ ಹೂರಣನೇ ಇಲ್ಲ, ಇಷ್ಟು ದಪ್ಪ ಬೇರೆ ಮಾಡಿದ್ದೀನಿ ಅಂತ ಅಂದ್ಕೊಂಡು ಆಮೇಲೆ ಕೇಳಿದೆ ನಾನು, ನಂಗೆ ಒಬ್ಬಟ್ಟು ಮಾಡೋಕ್ಕೆ ಬರಲ್ಲ ಗೀತಾ, ಬೇಜಾರು ಮಾಡ್ಕೋಬೇಡ ಅಂತ. ಅಯ್ಯೋ ಇರಲಿ ಬಿಡು, ಕಲ್ತ್ಕೋತೀಯ ಅಂತ ಅಂದ್ಳು. ಆಮೇಲೆ ಒಂದಿನ ಹೀಗಾದರೆ ಆಗಲ್ಲ ಇರಪ್ಪ, ಒಬ್ಬಟ್ಟು ಮಾಡೋದು ಕಲೀಲೇಬೇಕು ಅಂತ ಹೇಳ್ಬಿಟ್ಟು ಆಮೇಲೆ ಒಬ್ಬಟ್ಟು ಮಾಡೋದನ್ನ ಕಲ್ತ್ಕೊಂಡೆ. ಇವಾಗ ನಾನು ಎಷ್ಟು ಚೆನ್ನಾಗಿ ಒಬ್ಬಟ್ಟು ಮಾಡ್ತೀನಿ ಅಂದರೆ ಅಷ್ಟು ಚೆನ್ನಾಗಿ ನಮ್ಮ ಮನೆಯವ್ರಿಗೆ ನಾನು ಮಾಡೋ ಒಬ್ಬಟ್ಟು ಅಂದರೆ ತುಂಬ ಇಷ್ಟ ಆಗುತ್ತೆ. ಒಬ್ಬಟ್ಟು ತುಂಬ ತೆಳ್ಳಗೆ ಮಾಡ್ತೀನಿ, ಚೆನ್ನಾಗಿರುತ್ತೆ ಒಬ್ಬಟ್ಟು. ಒಬ್ಬಟ್ಟು ಮಾಡ್ಕೊಂಡು ಆ ಕಡೆ ವಡೆನೂ ಮಾಡಿಕೊಂಡೆ. ಒಬ್ಬಟ್ಟು, ವಡೆ, ಕೋಸಂಬರಿ, ಚಿತ್ರಾನ್ನ ಮತ್ತು ಹಾಲು ಕೊಟ್ಟೆ. ಅವರು ಊಟ ಮಾಡ್ತಾಯಿದ್ರು. ಎಲ್ಲರೂ ಕೂತ್ಕೊಂಡು ಹಬ್ಬದ ದಿನ ಊಟ ಮಾಡಿದ್ರೆ ಚೆಂದ. ಇವತ್ತು ಎಲ್ಲರೂ 4 ಜನ ಸೇರ್ಕೊಂಡು ಊಟ ಮಾಡಿದ್ವಿ. ನನ್ನ ಮಗ ಟ್ಯೂಷನ್ಗೆ ತೊಗೊಂಡೋಗಿ ಬಂದು ಮಲಗಿದ್ದ. 3 ಗಂಟೆ ಆಗಿತ್ತು. ಅವಳು ಟ್ಯೂಷನ್ಗೆ ಹೋಗಿದ್ಲು. ಇವಾಗ ಇವನು ಮಲ್ಕೊಂಡಿದ್ದ. ಇನ್ನು ನಾನು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಮಧ್ಯಾಹ್ನ ಬಟ್ಟೆ ಮಿಷಿನ್ಗೆ ಹಾಕಿದ್ದೆ. ಮತ್ತು ಅಡುಗೆ ಎಲ್ಲ ಮಾಡಿ ಇಟ್ಟು ಹಾಗೆ ರೆಸ್ಟ್ ಮಾಡೋಣ ಅಂತ ಮಾಡ್ತಾಯಿದ್ದೆ. ಇನ್ನು ಅದೆಲ್ಲ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಕ್ಲೀನ್ ಮಾಡ್ತಾಯಿದ್ದೀನಿ. ಹಬ್ಬ ಮಾಡೋಕ್ಕೆ ಮುಂಚೆ ಎಷ್ಟು ಕ್ಲೀನ್ ಮಾಡ್ತೀವೋ ಹಬ್ಬ ಮಾಡಾದ್ಮೇಲೂ ಅಷ್ಟೇ ಕ್ಲೀನಿಂಗ್ ಇರುತ್ತೆ. ಓಕೆ ಫ್ರೆಂಡ್ಸ್, ಇವತ್ತಿನ ವಿಡಿಯೋ ಇಷ್ಟೇ. ಈ ವಿಡಿಯೋ ಇಷ್ಟ ಆಗಿದರೆ ನಿಮಗೆ ಈ ವಿಡಿಯೋಗೊಂದು ಲೈಕ್ ಮಾಡಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೋಡ್ತೀರಾ, ಲೈಕೇ ಮಾಡಲ್ಲ, ಲೈಕ್ ಮಾಡಿ ಅಂತ ಕೇಳ್ಕೊತೀನಿ. ಮತ್ತು ನಿಮ್ಮ ಮನೇಲಿ ಹೇಗೆ ಹಬ್ಬ ಮಾಡಿದ್ರಿ ಅಂತ ಕಮೆಂಟ್ ಮಾಡಿ. ಓಕೆ ಫ್ರೆಂಡ್ಸ್, ಸಿಗ್ತೀನಿ ಇನ್ನೊಂದು ವಿಡಿಯೋದಲ್ಲಿ.